ಎಲೆಕ್ಟ್ರಾನಿಕ್ ಸಿಟಿ ವಲಯ ಎಸಿಪಿ ಸತೀಶ್ ಅವರ ಮೇಲೆ ಸಿವಿಲ್ ವಿಚಾರಗಳಿಗೆ ಮೂಗು ತೂರಿಸ್ತಾ ಇರುವ ಬಗ್ಗೆ ಗಂಭೀರ ಆರೋಪ ಕೇಳಿಬಂದಿದೆ. ಹೌದು, ಬೆಂಗಳೂರು ತಮಿಳುನಾಡು ರಾಷ್ಟ್ರೀಯ ಹೆದ್ದಾರಿ 44ರ ಎಲೆಕ್ಟ್ರಾನಿಕ್ ಸಿಟಿ ಬಸ್ ಸ್ಟಾಪ್ ಹಿಂಭಾಗ ಇರುವಂತಹ ಸರ್ವೆ ನಂಬರ್ 35/2ರ ಸ್ಥಳ ಸಾಕಷ್ಟು ವರ್ಷಗಳಿಂದ ವಿವಾದದಲ್ಲಿ ಇದ್ದು, ಈ ಸ್ಥಳ ವಿವಾದ ಈಗಾಗಲೇ ಕೋರ್ಟ್ನಲ್ಲಿದೆ. ಮಾನ್ಯ ಹೈಕೋರ್ಟ್ನಲ್ಲಿ ಈ ಸ್ಥಳ ವಿವಾದದ ಕುರಿತು 2023ರಲ್ಲಿ ಇಂಜಂಕ್ಷನ್ ಆರ್ಡರ್ ಸಹ ನೀಡಿದ್ದು, ಈ ಜಮೀನಿನ ಯಥಾಸ್ಥಿತಿ ಕಾಪಾಡುವಂತೆ ಆದೇಶಿಸಲಾಗಿದೆ. ಇದರ ನಡುವೆ ಇತ್ತೀಚೆಗೆ ಪೊಲೀಸರು ಪದೇ ಪದೇ ಈ ಸ್ಥಳಕ್ಕೆ ಎಂಟ್ರಿಯನ್ನ ನೀಡ್ತಾ ಇದ್ದು, ಸಿವಿಲ್ ವಿಚಾರಕ್ಕೆ ಪೊಲೀಸರು ಬಂದು ತೊಂದರೆಯನ್ನ ಕೊಡ್ತಾ ಇರುವಂತಹ ಆರೋಪ ಕೇಳಿ ಬಂದಿದೆ. ಇನ್ನು ಕಳೆದ 2 ದಿನದ ಹಿಂದೆ ಎಲೆಕ್ಟ್ರಾನಿಕ್ ಸಿಟಿ ಎಸಿಪಿ ಸತೀಶ್ ರವರು ಸ್ಥಳಕ್ಕೆ ಕೆಲ ಖಾಸಗಿ ವ್ಯಕ್ತಿಗಳ ಜೊತೆ ಬಂದಿದ್ದು, ಈ ದೃಶ್ಯವನ್ನ ಅಲ್ಲೇ ಇದ್ದಂತಹ ಟೀ ಮಾಡುವಂತಹ ಜಯಪ್ರಕಾಶ್ ಅನ್ನುವಂತಹ ವ್ಯಕ್ತಿ ವಿಡಿಯೋ ಮಾಡಿದ್ದಾರೆ. ಇದನ್ನು ಕಂಡಂತಹ ಎಸಿಪಿ ಹಾಗೂ ಜೊತೆಯಲ್ಲಿದ್ದಂತಹ ಖಾಸಗಿ ವ್ಯಕ್ತಿಗಳು ಜಯಪ್ರಕಾಶ್ ಅಂಗಡಿಯವನನ್ನ ಕರೆದುಕೊಂಡು ಹೋಗಿ ಪಿಜಿಯಲ್ಲಿ ಕೂಡಿ ಹಾಕಿ ಮೊಬೈಲ್ ಕಿತ್ಕೊಂಡು ಹಲ್ಲೆ ಮಾಡಿದ್ದಾರೆ. ಇದಕ್ಕೆ ಎಸಿಪಿ ಸತೀಶ್ ಸಹ ಸಾಥ್ ನೀಡಿದ್ದಾರೆ ಅನ್ನುವಂತಹ ಆರೋಪ ಕೇಳಿ ಬಂದಿದೆ. ಈ ಬಗ್ಗೆ ಈಗಾಗಲೇ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ವತಿಯಿಂದ ಮಾನವ ಹಕ್ಕುಗಳ ಆಯೋಗ, ಲೋಕಾಯುಕ್ತಕ್ಕೆ ಮತ್ತು ಕರ್ನಾಟಕ ಗೃಹ ಇಲಾಖೆಗೆ ದೂರನ್ನ ಸಲ್ಲಿಸಲಾಗಿದೆ. ನನ್ನ ಹೆಸರು ಹರೀಶ್ ರೆಡ್ಡಿ ಅಂತ. ನಾನು ಮೂಲತಃ ಕೋನಪ್ ನಗರ. ನಮ್ಮ ತಂದೆಯವರು ಮುನ್ರಾಮ್ ರೆಡ್ಡಿ ಅಂತ. ಈ ಜಮೀನು ಏನು ಇವತ್ತು ನಾವು ನೋಡ್ತಾ ಇದ್ದೀವಿ, ಇದು 2016ರಲ್ಲಿ ನಾವು ಸಿವಿಲ್ ಕೋರ್ಟಲ್ಲಿ ವ್ಯಾಜ್ಯವನ್ನು ಹೂಡಿರ್ತೀವಿ. 2016ರಿಂದ ಇವತ್ತಿನ ತನಕ ಏನು ನಡೀತಾ ಇದೆ ವ್ಯಾಜ್ಯ, ಇಲ್ಲಿ ಬಂದಾಗಲೆಲ್ಲ ನಮಗೆ ಈ ಮಧ್ಯವರ್ತಿಗಳ ಹಾವಳಿ ತುಂಬ ಜಾಸ್ತಿ ಆಗಿಬಿಟ್ಟಿದೆ. ನಮಗೆ ಇಲ್ಲಿ ಕೋರ್ಟಲ್ಲಿ ಸ್ಟೇ ಇದ್ರೂ ಸಹ ಪೊಲೀಸವ್ರನ್ನ ಕರ್ಕೊಂಡು ಬಂದು ನಮಗೆ ಬರೀ ಟಾರ್ಚರೇ ಆಗೋಯ್ತು. 2016ರಿಂದ ಇಲ್ಲಿ ತನಕ ನಮ್ಗೆ ಬರೀ ಟಾರ್ಚರೇ ಆಗೋಯ್ತು. ಅದರಿಂದ ನಾನೇನು ಮಾಡಿದೆ, 2022ರಲ್ಲಿ ನಮ್ಮ ಸ್ನೇಹಿತರಾದ ಶಂಕರ್ ಅವ್ರಿಗೆ ಕರೆದು ನಾನು ಇದ್ರ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ ಅಂತ ಕರೆದು ನಾನು ಅವ್ರನ್ನ ಕೇಳಿದಾಗ ಅವ್ರು ನಮ್ಮ ಸಹಾಯಕ್ಕೆ ಬಂದು ಅವ್ರು ನಮಗೆ ತುಂಬ ಸಹಾಯ ಮಾಡಿದ್ದಾರೆ. ಇದ್ರ ಪರವಾಗಿ ನಾನು ಅವ್ರಿಗೆಲ್ಲ ಡಿಸ್ಕಸ್ ಮಾಡಿ ಇದೆಲ್ಲ ಹೇಳಿದಾಗ ನನಗೆ ಕಾನೂನು ಬಗ್ಗೆ ಸ್ವಲ್ಪ ಅರಿವು ಮೂಡಿಸಿ ಯಾವ ಥರ ಏನು ಮಾಡಬೇಕು ಅಂತ ನಾನು ಇದುವರೆಗೂ ಮಾಡಿದ್ದೀನಿ. ಈಗ ನಮ್ಗೆ ಹೈಕೋರ್ಟಲ್ಲಿ ಸ್ಟೇ ಇದ್ದರೂ ಸಹ ಸುಮ್ಮನೆ ಬಂದು ನಮಗೆ ಪೊಲೀಸವ್ರಿಗೆ ಕರ್ಕೊಂಡು ಬಂದು ಪೊಲೀಸವ್ರಿಗೆ ಕಂಪ್ಲೇಂಟ್ ಕೊಟ್ಟು ನಮಗೆ ಕೊಡಬಾರ್ದು ಹಿಂಸೆ ಕೊಡ್ತಾ ಇದ್ದಾರೆ. ನನಗಾಗಲಿ ನಮ್ಮ ಮನೆಯವ್ರಿಗಾಗಲಿ ಎಲ್ಲರಿಗೂ ಕೊಡ್ತಾ ಇದ್ದಾರೆ. ಬಡವ್ರಿಗೆ ಎಲ್ಲೂ ನ್ಯಾಯನೇ ಇಲ್ದಂಗೆ ಆಗ್ಬಿಟ್ಟಿದೆ. ಈಗ ಅವ್ರು ಮಾಡ್ತಾ ಇರೋದು ಏನು ಅಂದರೆ, ಬಡವ್ರಿಗೆ ನ್ಯಾಯನೇ ಇಲ್ಲ, ಎಲ್ಲೂ ಆ ಥರ ಮಾಡ್ತಾ ಇದ್ದಾರೆ. ನಾವು ಮೊದಲು ಸ್ಟೇಷನ್ಗೆ ಬಂದರು, ಇನ್ಸ್ಪೆಕ್ಟ್ರ್ ಹತ್ರ ಕಂಪ್ಲೇಂಟ್ ಕೊಟ್ಟರು. ನಾವು ಅವ್ರಿಗೋಗಿ ಎಲ್ಲ ತಿಳಿಸಿ ಈ ಥರ ಸ್ಟೇ ಇದೆ ಅಂತ ಬಂದ್ವಿ. ಅದಾದಮೇಲೆ DCP ಸಾಹೇಬ್ರ ಹತ್ರ ಹೋದರು, ಅಲ್ಲಿ ಕಂಪ್ಲೇಂಟ್ ಕೊಟ್ಟರು, ಅಲ್ಲೂ ಹೋಗಿದ್ದೆ, ಅಲ್ಲೆಲ್ಲ ಮಾತಾಡ್ಕೊಂಡು ಬಂದೆ. ಈಗ 1ನೇ ತಾರೀಕು ಈಗ ACP ಅವ್ರಿಗೆ ಕಂಪ್ಲೇಂಟ್ ಕೊಟ್ಟು ಅವ್ರನ್ನ ಕರ್ಕೊಂಡು ಬಂದು ಇಲ್ಲಿ ಜಾಗ ಹತ್ರ ಕರ್ಕೊಂಡು ಬಂದು ಇದೆ ತೋರಿಸ್ಬೇಕಾದ್ರೆ ಇಲ್ಲಿ ನಮ್ಮ ಬೀದಿ ಬದಿ ವ್ಯಾಪಾರಿಗಳೊಬ್ಬರು ನನಗೆ ಫೋನ್ ಮಾಡಿ ತಿಳಿಸ್ತಾರೆ, ಈ ಥರ ಬಂದು ಇದು ಮಾಡ್ತಾ ಇದ್ದಾರಣ್ಣ, ಯಾರೋ ಪೊಲೀಸವ್ರು ಬಂದಿದ್ದಾರೆ, ಅವ್ರ ಜೊತೆ ಜಮೀನು 4 ಜನ ಯಾರೋ ಬಂದಿದ್ದಾರೆ, ಎಲ್ಲ ನೋಡ್ತಾ ಇದ್ದಾರೆ ಅಂದಾಗ ನಾನು ಅವ್ರಿಗೆ ಹೇಳ್ತೀನಿ, ಅದು ಯಾರು ಬಂದಿದ್ದಾರಪ್ಪ ಒಂದು ವೀಡಿಯೋ ಮಾಡ್ಕೊ ಅಂತ ಹೇಳ್ತೀನಿ. ಆ ವಿಡಿಯೋ ಮಾಡ್ಕೊ ಅಂತ ಹೇಳಿದಾಗ ಅವ್ರೇನು ಮಾಡ್ತಾರೆ, ಅವ್ರು ವೀಡಿಯೋ ಮಾಡಬೇಕಾದ್ರೆ ಅದನ್ನು ನೋಡಿ ಪೊಲೀಸವ್ರ ಜೊತೆ ಇರೋರು ವೀಡಿಯೋ ಮಾಡ್ತಿದ್ದಾರೆ ಅಂತೇಳಿ ಅವ್ರನ್ನ ಹತ್ರ ಬಂದು ಅವ್ರನ್ನ ಹೊಡೆದು ಅವ್ರ ಹತ್ರ ಇರೋ ಫೋನೆಲ್ಲ ಕಿತ್ಕೊಂಡು ಹೋಗಿದ್ದಾರೆ. ಕಿತ್ಕೊಂಡು ಹೋದ್ಮೇಲೆ ನಾವು ಏನು ಮಾಡಬೇಕು ಕಾನೂನು ರೀತಿಯಲ್ಲಿ ಎಲ್ಲ ಮಾಡಿ ಇವತ್ತು ನಮಗೆ ನ್ಯಾಯ ಬೇಕು ಅಂತ ನಾವು ನಿಮ್ಮ ಮಾಧ್ಯಮದ ಮುಂದೆ ಬಂದು ಕೇಳ್ಕೊಳ್ತಾ ಇದ್ದೀವಿ. ಏನಿದೆಯೋ ನಮಗೆ ನ್ಯಾಯ ದೊರಕಿಸ್ಕೊಡ್ಲಿ. ಕಾನೂನಲ್ಲಿ ಯಾವ ರೀತಿ ನಡೆಯುತ್ತೋ ಆ ರೀತಿ ಆಗಲಿ. ನಾವು ಕಾನೂನು ಚೌಕಟ್ಟಿನಲ್ಲೇ ಇದ್ದೀವಿ, ಕಾನೂನು ಬಿಟ್ಟು ಹೊರಗಡೆ ಹೋಗ್ತಾ ಇಲ್ಲ. ಸಿವಿಲ್ ಕೋರ್ಟಲ್ಲೂ ನಡೀತಿದೆ, ಹೈಕೋರ್ಟಲ್ಲೂ ಇದೆ, ಎಲ್ಲ ಹತ್ರ ನಡೀತಿದೆ. ಈಗ ನಮ್ಮದು ಅಲ್ಲ ಅವ್ರದ್ದು ಅಲ್ಲ, ಕೋರ್ಟ್ ಯಾರಿಗೆ ಇದು ಮಾಡ್ತದೋ ಅವ್ರಿಗೆ ಅವರು ಅದರ ಇದು ತಗೊಳ್ಬೋದು, ಜಮೀನನ್ನ ಹದ್ಬಸ್ಸಿಗೆ ತಗೊಳ್ಬೋದು. ಈಗ ಕೋರ್ಟಲ್ಲಿ ನಡೀತಾ ಇದೆ ಸದ್ಯಕ್ಕೆ. ನಮಗೇನಿದೆಯೋ ನಮಗೆ ಕಲೆಕ್ಟ್ರು ಕರೆದ್ರು, ನಾವು ಹೋಗಿದ್ವಿ, ಅವ್ರಿಗೇನಿದೆಯೋ ದಾಖಲಾತಿ ಒದಗಿಸಿದ್ವಿ. ಅವರು ಎಲ್ಲ ನೋಡಿಬಿಟ್ಟು ಆಯಿತು ಅಂತ ಹೇಳಿದ್ರು. ಮತ್ತು DCP ಅವ್ರ ಹತ್ರ ಹೋದರು. DCP ಅವ್ರಿಗೂ ನಾವು ಹೋಗಿ ನಮ್ಮ ದಾಖಲಾತಿ ತೋರಿಸಿ ನಾವು ಬಂದು ಎಲ್ಲ ಹೇಳಿ ಬಂದ್ವಿ. ಅವರು ನಾನೆಲ್ಲ ಪರಿಶೀಲನೆ ಮಾಡಿ ಕರಿತೀನಪ್ಪ ಹೇಳ್ತೀನಿ ಅಂತೇಳಿ ಕಳಿಸಿದ್ರು. ಅದಾದಮೇಲೆ ಈಗ ನೆಕ್ಸ್ಟ್ ACP ಅವ್ರ ಹತ್ರ ಹೋಗಿದ್ದಾರೆ. ಅವರು ಈ 1ನೇ ತಾರೀಕು ಸಂಜೆ ಬಂದಿದ್ರಂತೆ. ಬಂದು ಇಲ್ಲೆಲ್ಲ ನೋಡಿ ಅವ್ರು 4 ಜನದ ಜೊತೆ ಸೇರಿಕೊಂಡು ಇಲ್ಲಿ ಏನಾಗಿದೆ ಅಂದರೆ ಕೇರಳ ಮುಸ್ಲಿಮ್ಸ್ಗಳು ಹಾವಳಿ ಜಾಸ್ತಿ ಆಗಿಬಿಟ್ಟಿದೆ. ಈ ಕೇರಳ ಮುಸ್ಲಿಮ್ಸ್ ಹೊರ ರಾಜ್ಯದಿಂದ ಬಂದು ಇಲ್ಲಿ ದೌರ್ಜನ್ಯ ಮಾಡೋ ಥರ ಆಗಿದೆ. ನಾವು ಮೂಲ ವಾಸಿಗರಾಗಿ ನಾವು ಎಲ್ಲಿಂದನೋ ಬಂದಿರೋರಿಗೆ ಭಯ ಬಿದ್ದು ಓಡೋಗೋ ಥರ ಆಗಿಬಿಟ್ಟಿದೆ. ಇದು ಅವ್ರ ಇನ್ಫ್ಲೂಯೆನ್ಸು ಯೂಸ್ ಮಾಡಿ ಪೊಲೀಸವ್ರನ್ನ ಇಟ್ಕೊಂಡು ನಮ್ಮನ್ನು ಬೆದರಿಸ್ಕೊಂಡು ತುಂಬ ನಮ್ಗೆ ಹಿಂಸೆ ಕೊಡ್ತಾ ಇದ್ದಾರೆ. ಅದಕ್ಕೆ ನಮಗೆ ನ್ಯಾಯ ಒದಗಿಸ್ಕೊಡ್ಬೇಕು ಅಂತ ಈ ಮೂಲಕ ನಿಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀವಿ. ದಯವಿಟ್ಟು ನಮಗೆ ನ್ಯಾಯ ಒದಗಿಸ್ಕೊಡ್ಬೇಕು. ನನ್ನ ಹೆಸರು ಹರೀಶ್ ಅಂತ. ನನ್ನ ಹೆಸರು ಶಿವಶಂಕರ್ ಅಂತೇಳಿ. ಇವ್ರಿಗೆ ವಿಲ್ ಮಾಡ್ತಾರೆ, 1992ರಲ್ಲಿ ವಿಲ್ ಮಾಡ್ತಾರೆ. ವಿಲ್ ಮಾಡಿದಾಗ ಆ ವಿಲ್ ಪ್ರಕಾರ ಇವ್ರೇನು ಮಾಡ್ತಾರೆ, ಕೇಸ್ಗೆ ಹೋಗ್ತಾರೆ.
ಆ ಕೇಸ್ಗೆ ಹೋದಾಗ 2016ರಿಂದನೂ ಕೇಸ್ ನಡೀತಾ ಇದೆ ಈ ಪ್ರಾಪರ್ಟಿ ವಿಚಾರದ. 2016ರಿಂದ ಕೇಸ್ ನಡೆದಾಗ ಏನಾಗುತ್ತೆ, ಸೊ ಫಸ್ಟು 2016ನಲ್ಲಿ ಇಂಜಂಕ್ಷನ್ ಸೂಟ್. ಸೊ ಇಂಜಂಕ್ಷನ್ ಸೂಟು ಏನು ಇದಾಗಲ್ಲ ಅಂದ್ಬಿಟ್ಟು ಮತ್ತೆ ಏನು ಮಾಡ್ತಾರೆ, ಇಂಜಂಕ್ಷನ್ ಸೂಟ್ನ ರಿಟರ್ನ್ ತಗೊಂಡು ಮತ್ತೆ 2020ರಲ್ಲಿ ಡಿಕ್ಲರೇಷನ್ ಸೂಟ್ ಹಾಕ್ಕೊಂಡು, ಡಿಕ್ಲರೇಷನ್ ಸೂಟ್ ಹಾಕ್ಕೊಂಡ್ಮೇಲೆ ಅಲ್ಲಿಂದ ಇಲ್ಲಿ ತನಕನೂ ಕೇಸು ಇದಾಕೊಂಡೇ ಬರುತ್ತೆ. ಬಟ್ 1992ರಲ್ಲಿ ವಿಲ್ ಮಾಡಿದ ಮುನ್ರಾಮ್ ರೆಡ್ಡಿ ಅವರು ಕೇಸ್ ಹಾಕ್ಕೊಂಡಾಗ ಲಾಸ್ಟ್ಗೆ 2022 ಡಿಸೆಂಬರ್ 12 ಆವತ್ತೇನಾಗುತ್ತೆ, ಇವ್ರಿಗೆ ಇದು ಇಂಜಂಕ್ಷನ್ ಆರ್ಡರ್ ಸಿಗ್ತದೆ. ಯಾರಿಗೆ? ಮುನ್ರಾಮ್ ರೆಡ್ಡಿ ಅವ್ರಿಗೆ ಇಂಜಂಕ್ಷನ್ ಆರ್ಡರ್ ಸಿಗ್ತದೆ. ಈ ಇಂಜಂಕ್ಷನ್ ಆರ್ಡರ್ ಸಿಕ್ಕಿದ ಮೇಲೆ ಏನು ಮಾಡ್ತಾರೆ, ಇದೆಲ್ಲನೂ ಅವತ್ತಿಂದ ಇವತ್ತವರೆಗೂ ಒಂದು 20 ವರ್ಷದಿಂದನೂ ಇವ್ರು ಯಾರಿಗೆ ಪೊಸಿಷನ್ ಬಿಟ್ಕೊಂಡಿರೋರು. ಆಮೇಲೆ ಏನಾಗ್ತದೆ, 22ರಲ್ಲಿ ಸಿಕ್ಕಿದ ಮೇಲೆ ಪುನಃ ಏನು ಮಾಡ್ತಾರೆ, ಅವರು ನಮಗೆ ವಾದ ವಿವಾದ ನಡೀತದೆ. ವಾದ ವಿವಾದ ನಡೆದ ಮೇಲೆ ಪುನಃ ಹೈಕೋರ್ಟ್ಗೆ ಇಂಜಂಕ್ಷನ್ ಸೂಟು ಒಂದು ವಜಾ ಆಗುತ್ತೆ. ಪುನಃ ನಾವು ಹೈಕೋರ್ಟ್ಗೆ ಹೋಗ್ತೀವಿ. ಹೈಕೋರ್ಟ್ಗೆ ಹೋದ್ಮೇಲೆ ಹೈಕೋರ್ಟಲ್ಲಿ ನಮಗೆ ಸ್ಟೇ ಸಿಗ್ತದೆ. ಸ್ಟೇ ಸಿಕ್ಕಾದ್ಮೇಲೆ ಮತ್ತೆ ಏನು ಮಾಡ್ತೀವಿ, ಅವರು ಅದ್ರ ಮೇಲೆ ಮತ್ತೆ ಅಪೀಲ್ ಹೋಗ್ತಾರೆ. MFA 2672/2023 7/9/2023ರಂದು ಏನು ಮಾಡ್ತಾರೆ, ಹೈಕೋರ್ಟ್ ಏನು ಮಾಡ್ತಾರೆ, ಸಿವಿಲ್ ಕೋರ್ಟ್ಗೆ ರೆಫರ್ ಮಾಡ್ತಾರೆ. ಏನಂತ ಮಾಡ್ತಾರೆ, ಈ ಕೇಸು ಪೆಂಡಿಂಗ್ ಇರೋದ್ರಿಂದ ಸಿವಿಲ್ ಕೋರ್ಟಲ್ಲಿ ಫೈನಲ್ ಡಿಸಿಷನ್ ಆಗೋವರೆಗೂ ಯಾರು ಇದನ್ನೇನು ಮಾಡಬಾರ್ದು ಅಂತ ಅಂದ್ಬಿಟ್ಟು ರೆಫರ್ ಮಾಡ್ತಾರೆ. ಸೊ ಸಿವಿಲ್ ಕೋರ್ಟಲ್ಲಿ ಕೇಸ್ ಪೆಂಡಿಂಗ್ ಇರುತ್ತೆ. ಕೇಸ್ ಪೆಂಡಿಂಗ್ ಇರಬೇಕಾದ್ರೆ ಇವರೇನು ಮಾಡ್ತಾರೆ, ಈ ಆದೇಶದಲ್ಲಿ ಏನಿದೆ ಅಂತಂದರೆ, ದ ಅಪೀಲ್ ಈಸ್ ಡಿಸ್ಪೋಸ್ ಆಫ್ ದ ಆರ್ಡರ್ 6/4/23 ಪಾಸ್ಡ್ ಇನ್ IA ನಂಬರ್ 318/2020 ಬೈ ಅಡಿಷನಲ್ ಸಿವಿಲ್ ಜಡ್ಜ್ ಬ್ಯಾಂಗ್ಳೂರ್ ಕನ್ಫರ್ಮ್. ನಮ್ದು ಕನ್ಫರ್ಮ್ ಮಾಡಿದ್ದಾರೆ. ಆಮೇಲೆ ಅವ್ಯವರ್ ಡಿಪೆಂಡ್ 9 to 10 ಡಿಪೆಂಡ್ ನಂಬರ್ 9 to 10 ಏನು ಮಾಡ್ತಾರೆ, ಕನ್ಸ್ಟ್ರಕ್ಷನ್ ಮಾಡಬೇಕು ಅಂತ ಹೇಳ್ಬಿಟ್ಟು ಮಾತ್ರ ಹೇಳ್ತಾರೆ. ಇದರಲ್ಲಿ ಟೋಟಲ್ ಡಿಪೆಂಡೆಂಟ್ಸು 29 ಜನ ಇರ್ತಾರೆ. 29 ಜನದಲ್ಲಿ 9 ಮತ್ತು 10 ಅವ್ರಿಗೆ ಆದೇಶ ಕೊಟ್ಟಿರ್ತಾರೆ. ಆ 9, 10 ಯಾರು ಅಂತಂದರೆ ನೋಡಿ, ಆ ಪಕ್ಕದಲ್ಲಿ ಒಂದು ಹೋಟೆಲ್ ಆಗಿದೆ, ಅವರು ಆಲ್ರೆಡಿ ಕನ್ಸ್ಟ್ರಕ್ಷನ್ ಮಾಡಿಬಿಟ್ಟಿದ್ದಾರೆ. ಕನ್ಸ್ಟ್ರಕ್ಷನ್ ಮಾಡಿರ್ತಕ್ಕಂಥವ್ರು ಡಿಪೆಂಡ್ ನಂಬರ್ 23 ಸೈಯದ್ ಹುಮಾಯೂನ್ ಖಲೀದ್ ಅಂತ. ಡಿಪೆಂಡ್ ನಂಬರ್ 23 ಏನು ಮಾಡ್ತಾರೆ, ಇವರು ಹೋಗೋದು ಪೊಲೀಸ್ ಸ್ಟೇಷನ್ಗಳಿಗೆ ಹೋಗೋದು, ಇನ್ಸ್ಪೆಕ್ಟರ್ ಹತ್ರ ಹೋಗೋದು, ACP ಹತ್ರ ಹೋಗೋದು, DCP ಹತ್ರ ಹೋಗೋದು, ಕಮಿಷನರ್ ಹತ್ರ ಹೋಗೋದು, ನನಗೆಲ್ಲ ಇನ್ಫ್ಲುಯೆನ್ಸ್ ಇದ್ದಾರೆ ಅಂತ ಹೇಳೋದು. ಇವನೇನು ಮಾಡ್ತಾನೆ, ಕಾನೂನು ಬಾಹಿರವಾಗಿ ಬಂದು ಈ ಜಾಗದಲ್ಲಿ ಬಂದು ಪೊಲೀಸವ್ರನ್ನ ಕರ್ಕೊಬಂದು ಅಕ್ರಮವಾಗಿ ಒಳಗಡೆ ನುಗ್ಗಿ ಕಟ್ಟಡ ಕಟ್ಟೋದಕ್ಕೆ ಪ್ರಯತ್ನ ಮಾಡ್ತಾ ಇರ್ತಾರೆ. ಈ ಪ್ರಯತ್ನ ಮಾಡ್ತಿರೋ ಟೈಮಲ್ಲಿ ನಾವು ಎಲ್ಲ ಕಡೆನೂ ಎಲ್ಲೆಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ರು, ACP ಆಗಿರ್ಬೋದು, ಇನ್ಸ್ಪೆಕ್ಟರ್, DCP ಎಲ್ಲ ಆಫೀಸ್ಗೆ ಹೋಗಿ ನಾವು ನಮ್ಮ ಆರ್ಡರ್ ಕಾಪಿನ ಎಲ್ಲ ಕೊಟ್ಬಿಟ್ಟು ಅವ್ರಿಗೆಲ್ಲನೂ ತಿಳುವಳಿಕೆ ಹೇಳ್ಬಿಟ್ಟು ಬಂದಿರ್ತೀವಿ. ನಾವೆಲ್ಲನೂ ಈ ಥರ ಇದೆ ಅಂತ. ಆವಾಗ ಅವರು ಆಯಿತು ಅಂದ್ಬಿಟ್ಟು ಕಳಿಸಿರ್ತಾರೆ. ಸೊ ಇದೆಲ್ಲ ಆದಮೇಲೆ ಕೊನೆಗೆ ಕೇಸ್ ಈಗ ಪೆಂಡಿಂಗ್ ಇದೆ. ಯಾವುದು? OS 318/2020 ಇದು ಕೇಸ್ ಪೆಂಡಿಂಗ್ ಇದೆ. ಇಲ್ಲಿ ಒಂದು ಆರ್ಡ್ರಲ್ಲಿ ಹೇಳಿದ್ದಾರೆ ನೋಡಿ, ದ ಡೀಡ್ ಇನ್ ಕ್ವಶನ್ ಶೆಲ್ ಪುಟ್ ದ ಮ್ಯಾಟರ್ ಇಸ್ ಸಬ್ಜೆಕ್ಟ್ ಜುಡಿಷಿಯಲ್ ಆ್ಯಂಡ್ ಶೆಲ್ ಬಿ ಸಬ್ಜೆಕ್ಟ್ ಟು ದ ಅಲ್ಟಿಮೇಟ್ ಡಿಸಿಷನ್ ಆಫ್ ದ ಸೂಟ್. ಅಂದರೆ ಈ ಸೂಟ್ ಏನು ಡಿಸಿಷನ್ ಆಗುತ್ತೋ ಅಲ್ಲಿವರೆಗೂ ಇರಬೇಕು ಅಂತ ಹೇಳ್ತಾರೆ. ಆದರೆ ಇವರೇನು ಮಾಡ್ತಾರೆ, ಪದೇ ಪದೇ ನಮ್ಮ ಎಲ್ಲ ದಾಖಲಾತಿಗಳು ಇದೆ ಸರ್, ನಮ್ಗೆ ಎಲ್ಲನೂ ದಾಖಲಾತಿಗಳೆಲ್ಲ ನಿಮಗೆ ತಮಗೆಲ್ಲ ಒಂದು ಕಟ್ಟಿ ಕೊಡ್ತೀನಿ, ಎಲ್ಲ ದಾಖಲಾತಿಗಳಿದ್ದಾವೆ. ಈಗ ಕೇಸು ಪ್ರೆಸೆಂಟ್ ಪೆಂಡಿಂಗ್ ಇರೋದ್ರಿಂದ ಇವರು ಸಿವಿಲ್ ಮ್ಯಾಟ್ರಿಗೆ ಒಂದು ಯಾಕೆ ಎಂಟ್ರಿಫೈರ್ ಆಗ್ತಾ ಇದ್ದಾರೆ ಈ ಪೊಲೀಸ್ನವರು ಅನ್ನೋದು ನಮ್ಗೆ ಅರ್ಥ ಆಗ್ತಾ ಇಲ್ಲ. ಇಲ್ಲಿ ನಮ್ಮ ಹರೀಶ್ ರೆಡ್ಡಿ ಅವ್ರನ್ನ ಕೇಳ್ಕೊಂಡು ಪಾಪ ಬಡಬಗ್ಗರು ಜಾಗಗಳು ಹಾಕೊಂಡು ಇಲ್ಲಿ ಏನೋ ಜಮೀನು ಖಾಲಿ ಇದೆ, ಏನೋ ಹೊಟ್ಟೆಪಾಡಿಗೆ ಏನೋ ಮಾಡ್ಕೋತೀವಿ ಅಂತ ಹೇಳಿದ್ದಕ್ಕೆ ಇಲ್ಲಿ ಒಂದು 10-15 ಜನ ಬಡಪಾಯಿಗಳು ಪಾಪ ಅಂಗಡಿಗಳು ಹಾಕ್ಕೊಂಡಿದ್ದಾರೆ. ಅಂಗಡಿಗಳು ನೀವು ನೋಡ್ಬೋದು, ಚಿಕ್ಕ ಬಂಡಿಗಳು ಹಾಕ್ಕೊಂಡಿದ್ದಾರೆ, ತೊಳ್ಳ ಬಂಡಿಗಳು. ಈ ಥರ ಪೊಲೀಸವರು ಅವ್ರ ಜೊತೆಗೆ ಒಂದು 5-6 ಜನ ಯಾರು ಬಂದಿದ್ದಾರೆ ಅಂತ ಹೇಳ್ತಾರೆ. ಇವರು ಜಯಪ್ರಕಾಶ್ ಅವ್ರನ್ನ ವೀಡಿಯೋ ಮಾಡೋಕ್ಕೆ ಹೋದಾಗ ಇವರೆಲ್ಲರೂ ಯಾರೋ ಇದೇ ACP ಸತೀಶ್ ಅವರು, ದಲಿತ ಸೇನೆ ಜಗನ್ನಾಥ್ ಅವರು, ಮತ್ತು ಡಿಪೆಂಡ್ ನಂಬರ್ 23 ಸೈಯದ್ ಹುಮಾಯೂನ್ ಖಲೀದ್ ಅಂತಂದು ಇವ್ರು ಮೂವರು, ಮತ್ತು ಅವ್ರ ಜೊತೆಗೆ ಒಂದು 5-6 ಜನ ಇವರು ವೀಡಿಯೋ ಮಾಡೋರನ್ನ ಕರ್ಕೊಂಡೋಗ್ಬಿಟ್ಟು ಅವ್ರ PG ಇದೆ ಅಲ್ಲೊಂದು, ಆ PG ಒಳಗಡೆ ಕರ್ಕೊಂಡೋಗ್ಬಿಟ್ಟು ಇವ್ರ ಮೇಲೆ ಹಲ್ಲೆ ಮಾಡಿದ್ದಾರೆ. ಪಾಪ ಒಂದು ಟೀಮ್ ಮಾರೋರು ಇವರು, ಏನೋ ಒಂದು ಬಡವರು ಏನೋ ಒಂದು ಇದಾಗಲಿ ಅಂತ ಅಂದ್ಬಿಟ್ಟು ಇವರು ಪ್ರಾಪರ್ಟಿ ಮುಂದೆ ಏನೋ ಖಾಲಿ ಇದೆ ಹಾಕ್ಕೊಳ್ಳಿ ಅಂತ ಹೇಳಿರೋರು ಒಂದು ಟೀ ಅಂಗಡಿ ಅವ್ರನ್ನ ಕರ್ಕೊಂಡೋಗ್ಬಿಟ್ಟು ಹಲ್ಲೆ ಮಾಡಿದ್ದಾರೆ. ಅವರು ಹಲ್ಲೆ ಮಾಡಿದಾಗ ನಮ್ಗೆ ವಿಚಾರ ಗೊತ್ತಾಗಿ ಹಲ್ಲೆ ಮಾಡಿಬಿಟ್ಟು ಮೊಬೈಲು ACP ಅವ್ರು ಕಿತ್ಕೊಂಡೋಗಿದ್ದಾರೆ. ಜಯಪ್ರಕಾಶ್ ಅವ್ರ ಮೊಬೈಲ್ ಅವ್ರ ಹತ್ರನೇ ಇದೆ. 1/4/2026 ಮೊನ್ನೆ 1ನೇ ತಾರೀಕು ಸಂಜೆ 7 ಗಂಟೆಗೆ ಆ ಟೈಮಲ್ಲಿ ಎಲ್ಲರೂ ಬರ್ತಾರೆ. ಅವರು ಜೀಪಲ್ಲಿ ಬರ್ತಾರೆ, ಇವ್ರು ಜಗನ್ನಾಥ್ ಕಾರ್ ಬಂದಿದೆ. ಇದೆಲ್ಲ ಆದಮೇಲೆ ನಾವೇನು ಮಾಡ್ತೀವಿ, ಇವ್ರಿಗೆಲ್ಲ ಇಷ್ಟು ತೊಂದರೆ ಕೊಟ್ಟಿರುವಾಗ ಕಾನೂನಿಗೆ ಯಾರು ಬೆಲೆ ಕೊಡಲ್ವಲ್ಲ, ನಾವೇನು ಮಾಡೋಣ, ಕಾನೂನು ವಿರುದ್ಧ ಹೋರಾಟ ಮಾಡಲೇಬೇಕಲ್ವ. ನಾವೇನು ಮಾಡ್ತೀವಿ, ನಮ್ಮ ಎಲ್ಲರನ್ನೂ ಇದು ಮಾಡಿಕೊಂಡು ನಮ್ಮ ರಾಜ್ಯಾಧ್ಯಕ್ಷರಾದಂಥ
ಗೋವಿಂದಣ್ಣ ಕರ್ಕೊಂಡು ACP ಅವ್ರ ಮೇಲೆ ಮತ್ತು ಖಲೀದ್ ಅವ್ರ ಮೇಲೆ ಮತ್ತು ಜಗನ್ನಾಥ್ ದಲಿತ ಸೇನೆ ರಾಜ್ಯಾಧ್ಯಕ್ಷ ಇವ್ರ ಮೇಲೆಲ್ಲ ನಾವೇನು ಮಾಡಿದ್ವಿ, ಹೋಗ್ಬಿಟ್ಟು ಅವ್ರ ಕಡೆಯಿಂದ ಹ್ಯೂಮನ್ ರೈಟ್ಸ್ಗೆ ಕಂಪ್ಲೇಂಟ್ ಕೊಟ್ಟಿದ್ವಿ. ಓಕೆನಾ, ನಾವೆಲ್ಲ ದಾಖಲಾತಿ ಸಮೇತ ಪ್ರತಿಯೊಂದು ತೊಗೊಂಡೋಗಿ ಹ್ಯೂಮನ್ ರೈಟ್ಸ್ಗೊಂದು ಕಂಪ್ಲೇಂಟ್ ಕೊಟ್ಟಿದ್ದೀವಿ. ಹ್ಯೂಮನ್ ರೈಟ್ಸ್ ಕಂಪ್ಲೇಂಟ್ ಆದಮೇಲೆ ಹೋಮ್ ಆಫೀಸ್ಗೊಂದು ಕಂಪ್ಲೇಂಟ್ ಕೊಟ್ಟಿದ್ದೀವಿ, ಲೋಕಾಯುಕ್ತಿಗೆ ದೂರನ್ನು ಕೊಟ್ಟಿದ್ದೀವಿ. ಏನಾಗುತ್ತೋ ಕಾನೂನು ಪ್ರಕಾರ ಅವ್ರಿಗಾಗಲಿ. ಇದೆಲ್ಲ ಮುಗಿಸ್ಕೊಂಡು ಏನು ನಮಗೆ ಸೈಯದ್ ಹುಮಾಯೂನ್ ಖಲೀದ್ ಅನ್ನೋ ಒಂದು ತೊಂದರೆ ಕೊಡ್ತಾ ಇದ್ದಾನಲ್ಲ, ಇವನು ಇಲ್ಲಿ ಪ್ರಾಪರ್ಟಿ ಯಾವುದೂ ಇಲ್ಲ. ಇವನು ಜಸ್ಟ್ ಅವನು ಅದರಲ್ಲಿ ಒಂದು 30-40 ಒಂದು ಶೇರ್ ಹೋಲ್ಡ್ರು. ಅವನು ಒಬ್ಬ ಇಡೀ 29 ಜನದ ಪರವಾಗಿ ನಮಗೆ ಎಲ್ಲರನ್ನೂ ಪೊಲೀಸ್ ಇನ್ಫ್ಲೂಯೆನ್ಸ್ ಯೂಸ್ ಮಾಡಿಕೊಂಡು ಇವ್ರಿಗೆಲ್ಲ ತೊಂದರೆ ಕೊಡ್ತಾ ಇದ್ದಾನೆ. ಸೊ ನೀನು ಯಾರಪ್ಪ ಇವ್ರ ಪರವಾಗಿ ಇಷ್ಟೆಲ್ಲ ಮಾತಾಡ್ತಾ ಇದೀಯ ಅಂತ ಹೇಳಿದ್ರೆ, 2022ರಲ್ಲಿ ಈ ಪ್ರಾಪರ್ಟಿನ ನಾನು ಮುನ್ರಾಮ್ ರೆಡ್ಡಿ ಕಡೆಯಿಂದ ನಾನು GPay ಮಾಡ್ಕೊಂಡಿದ್ದೀನಿ. ನಾನು ಕೇಸ್ ನಡೆಸೋದಕ್ಕೆ ಹಿಂಗೆ ಅದು ತೋರಿಸ್ತೀನಿ. 2022ರಿಂದ ನಾನು ಕೇಸ್ ನಡೆಸ್ಕೊಂಡು ಬರ್ತಾಯಿದ್ದೀನಿ. ಬಟ್ ಇದ್ರ ಖರ್ಚು ವೆಚ್ಚಗಳೆಲ್ಲನೂ ಪ್ರತಿಯೊಂದು ಪಾಪ ಅವ್ರು ವಯಸ್ಸಾಗಿರೋ ನಮ್ಮ ಕೈಲಾಗಲ್ಲ. ಅವ್ರ ಕಾನೂನು ಅರಿವು ಬರ್ತಾ ಇದೆ. ಹಂಗಾಗಿ ನಾನು ಮುಂದೆ ಬಂದಿದ್ದೀನಿ, ಈ ಕೇಸ್ನ ನಡೆಸ್ತಾ ಇದ್ದೀನಿ. ಯಾರೇ ಆಗಲಿ ಏನೇ ಆಗಲಿ, ಈಗ ಕೋರ್ಟಲ್ಲಿ ಇರಬೇಕಾದ್ರೆ ಸಿವಿಲ್ ಮ್ಯಾಟ್ರ್ಗಳಿಗೆ ಇಂಟರ್ಫಿಯರ್ ಆಗಬಾರ್ದು ಅಂತಂದ್ಬಿಟ್ಟು ಮಾನ್ಯ ಮಹಾನಿರ್ದೇಶಕರ ಒಂದು ಆದೇಶನೇ ಇದೆ, ಸರ್ಕ್ಯುಲರ್, ತಮ್ಗೆ ಗೊತ್ತಿರ್ಬೋದು. ನಾನು ಕೊನೆಯದಾಗಿ ಹೇಳೋದಿಷ್ಟೇ, ನಮ್ಮದೆಲ್ಲ ದಾಖಲಾತಿಗಳು ಕರೆಕ್ಟಾಗಿದೆ. ಅವ್ರ ದಾಖಲಾತಿಗಳು ಕರೆಕ್ಟಾಗಿದ್ದರೆ ಅದನ್ನು ತೀರ್ಮಾನ ಮಾಡೋದಕ್ಕೆ ನ್ಯಾಯಾಲಯ ಇದೆ. ನ್ಯಾಯಾಲಯದಲ್ಲಿ ಏನು ಬಗೆಯವರೆವರೆಗೂ ದಯವಿಟ್ಟು ಇಲ್ಲಿ ಯಾರಿಗೂ ಏನೂ ತೊಂದರೆ ಕೊಡಬಾರ್ದು. ಅವರು ಹೋಗೋದು ಬೇಡ, ನಾವು ಹೋಗೋದು ಬೇಡ. ಸದ್ಯಕ್ಕೆ 15 ವರ್ಷದಿಂದ ಪೆಂಡಿಂಗ್ ಇದೆ. ಶೀಟ್ಗಳು ಹೊಡೆದಿದ್ದೆಲ್ಲ ಹಿಂಗೆ ಖಾಲಿ ಇದೆ. ಖಾಲಿ ಇರಬೇಕಾದ್ರೆ ಮಧ್ಯದಲ್ಲಿ ಬಂದ್ಬಿಟ್ಟು ಅವ್ರನ್ನ ಇನ್ಫ್ಲುಯೆನ್ಸ್ ಮಾಡೋದು, ಇವ್ರನ್ನ ಇನ್ಫ್ಲುಯೆನ್ಸ್ ಮಾಡೋದು, ಅವ್ರನ್ನ ಕರ್ಕೊಬರೋದು, ಇವ್ರನ್ನ ಕರ್ಕೊಬರೋದು, ಇದೆಲ್ಲ ಇದು ಮಾಡೋದು, ರೌಡಿಗಳನ್ನ ಕರ್ಸ್ಕೊಳ್ಳೋದು ನಮ್ಮ ಮೇಲೆ, ಆಮೇಲೆ ಸಂಘಟನೆಯವ್ರನ್ನ ಕರ್ಸ್ಕೊಳ್ಳೋದು, ನಮ್ಮ ಮೇಲೆ ದೌರ್ಜನ್ಯ ಮಾಡೋದು, ನಮಗೆ ಹರಾಸ್ಮೆಂಟ್ ಮಾಡೋದು, ಮೆಂಟಲಿ ಟಾರ್ಚರ್ ಕೊಡೋದು, ಇವೆಲ್ಲ ಎಷ್ಟು ಮಾತ್ರ ಸರಿ. ಕೋರ್ಟಲ್ಲಿ ಇದೆಯಾ, ಬಗೆಹರಿಲಿ, ತೊಂದರೆ ಇಲ್ಲ. ಕೋರ್ಟಲ್ಲಿ ಇರಬೇಕಾದ್ರೆ ಬಗೆಹರಿದ್ರೆ ತೊಂದರೆ ಏನಿದೆ. ಕೋರ್ಟಲ್ಲಿ ಫೈನಲಿ ಅವ್ರಿಗಾದ್ರೆ ಅವ್ರು ತೊಗೊಳ್ಳಿ, ನಾವಾದ್ರೆ ನಾವು ತೊಗೊಳ್ತೀವಿ. ಸೊ ಕೋರ್ಟಲ್ಲಿ ಇರಬೇಕಾದ್ರೆ ಇವರೆಲ್ಲ ಯಾಕೆ ತೊಂದರೆಗಳು ಕೊಡ್ತಾಯಿದ್ದಾರೆ ನನಗೆ ಗೊತ್ತಿಲ್ಲ. ದಯವಿಟ್ಟು ಸರ್, ನಿಮ್ಮಲ್ಲಿ ಮಾಧ್ಯಮ ಮಿತ್ರರಲ್ಲಿ ಕೇಳ್ಕೊಳ್ಳೋದಿಷ್ಟೇ, ಎಲ್ಲರಿಗೂ ಇಲ್ಲಿ ತುಂಬ ನೊಂದಿರೋರೇ ಈ ಜಮೀನು ವಿಚಾರವಾಗಿ ಎಲ್ಲರೂ ಏನು ಬೇಕೋ ಕಾನೂನು ಚೌಕಟ್ಟಲ್ಲಿ ಆಗಲಿ. ಆದರೆ ಈ ಜಮೀನು ವಿಚಾರದಲ್ಲಿ ನಮಗೆ ಒಂದು ನ್ಯಾಯ ಬೇಕು. ಹೆಸರು ಜಯಪ್ರಕಾಶ್ ಅಂತ. ನಾವಿಲ್ಲಿ ಟೀ ಅಂಗಡಿ ಮಾಡಿದ್ವಿ. ನಾವು ಬದುಕಾಗ ದಾರಿ ಇಲ್ಲದ ಹರೀಶ್ ರೆಡ್ಡಿ ಅವ್ರಿಗೆ ಗೆಲ್ಲಿದ್ವಿ. ಸ್ವಲ್ಪ ಅಂಗಡಿ ಮಾಡ್ಕೊತೀವಿ, ವ್ಯಾಪಾರ ಮಾಡ್ಕೊತೀವಾಗ. ಸರಿ ಮಾಡ್ಕೊಳ್ರಪ್ಪ, ನೀವು ಈ ಜಾಗ ನೋಡ್ಕೊಳ್ರಿ, ಯಾರ ಬಂದರೆ ನಮ್ಗೆ ಫೋನ್ ಮಾಡಿ ಇಂಪ್ರೂವ್ಮೆಂಟ್ ಕೊಡಬೇಕು ಹಂಗಂತ ಹೇಳಿದ್ರು. ಸರಿಯಣ್ಣ ಹಂಗಂತ ಹೇಳ್ಬಿಟ್ಟು ನಾವು ಅಲ್ಲಿ ವ್ಯಾಪಾರ ಮಾಡ್ತಾಯಿದ್ವಿ 15 ವರ್ಷದಿಂದ. ಅವತ್ತು 1ನೇ ತಾರೀಕು ಯಾರೋ ಬಂದಿದ್ರು, ಪೊಲೀಸ್ ಸಾಹೇಬರು, ಮತ್ತೆ ಒಂದು 5-6 ಜನ ಬಂದಿದ್ರು. ನಮಗೆ ಯಾರು ಏನೋ ನಮ್ಗೆ ಗೊತ್ತಿಲ್ಲ, ನಾವು ಮುಂದೆ ನೋಡಿಲ್ಲ. ನಾವು ಅನ್ನೋರಿಗೆ ಫೋನ್ ಮಾಡಿ ಹೇಳಿದ್ವಿ, ಈ ಥರ ಯಾರೋ ಬಂದಿದ್ದಾರ ಹಂಗಂತ. ಸರಿ ಆಯ್ತಪ್ಪ, ಯಾರು ಬಂದಿದ್ರು ನಮ್ಗೆ ವೀಡಿಯೋ ಮಾಡಿ ಕಳಿಸಿ, ಯಾರು ನಾವು ನೋಡ್ಕೊತೀವಿ ಹಂಗಂತ ಹೇಳಿದರು. ಸರಿ ಅಂತ ನಾವು ವೀಡಿಯೋ ಮಾಡಿದ್ವಿ. ಅವತ್ತು ವೀಡಿಯೋ ಮಾಡುವಾಗ ಅವ್ರ ಪೊಲೀಸ್ ಸಾಹೇಬ್ರ ಜೊತೆಗೆ ಒಂದು 5-6 ಜನ ಇದ್ದರು. ನೋಡ್ಬಿಟ್ಟು ಸರ್ ನಮ್ಮ ಯಾರೋ ವೀಡಿಯೋ ಮಾಡ್ತಾರೆ ಹಂಗಂತ ಹೇಳಿದರು. ಕರೆದ್ಬಿಟ್ಟು ಅಲ್ಲಿ PG ಇದೆ ಹೊರಡೆ, PGಯಲ್ಲಿ ಹೊಡೆದ್ರು. ನಾವು ಹೇಳಿದ್ವಿ, ಸರ್ ನಮ್ಗೆ ಗೊತ್ತಿಲ್ಲ ಸರ್, ನಾವು ಈ ಥರ ಹೇಳಿದ್ರು, ನಾವು ಮಾಡಿದ್ವಿ, ತಪ್ಪಾಯಿತು, ಬಿಟ್ಬಿಡಿ ಸರ್. ಹಂಗಾದ್ರೆ ಇಲ್ಲ ಹಂಗಂತ ಹೇಳ್ಬಿಟ್ಟು ಹೊಡೆದ್ಬಿಟ್ಟು ನನ್ನ ಹತ್ರ ಇರೋ ಮೊಬೈಲ್ ಕಿತ್ಕೊಂಡು ಹೋಗ್ಬಿಡ್ರು. ಎಷ್ಟು ಕೇಳಿದ್ರೆ ಕೊಟ್ಟಿಲ್ಲ, ನೀವು ಯಾರನ್ನೇ ಕರ್ಕೊಂಬರ್ರಿ, ನಾವು ಆಮೇಲೆ ಕೊಡ್ತೀವಿ, ಜನ ಕೊಡಲ್ಲ ಹಂಗಂತ ಹೇಳ್ಬಿಟ್ಟು ಹೋದರು. ನಾವು ಅಣ್ಣವ್ರ ಹತ್ರ ಹೇಳಿದ್ವಿ. ಅಣ್ಣವರು ಸಾಹೇಬ್ರು ಇವರೆಲ್ಲ ಕರ್ಕೊಂಬಂದಿದ್ದಾರೆ, ನಾವು ನೀವು ಬಿಟ್ಕೊಡ್ತೀವಿ, ನಾವು ನೋಡ್ಕೊತೀವಿ, ಹೆದರಿಕೆ ಬೇಡ ಹಂಗಂದು ಧೈರ್ಯ ಕೊಟ್ಟಿದ್ದಾರೆ. ಸರ್ ಸಾಹೇಬರು ಎಲ್ಲ ಜೊತೆ ಇರೋರು. ಹೌದು ಸರ್ 4 ಜನ ಇದ್ರು ಸರ್, 4-5 ಜನ ಇದ್ದರು. ಅವರು ಯಾರಾದರೂ ನಮ್ಗೆ ಗೊತ್ತಿಲ್ಲ. ಎಲ್ಲ ಇವರು ಸಾಹೇಬರು ಯೂನಿಫಾರ್ಮ್ ಇದ್ದಿದ್ರು, ಮಿಕ್ಕಿ ಜನ ಯೂನಿಫಾರ್ಮ್ ಇಲ್ಲ. ಮಿಕ್ಕಿ ಜನ ಯಾರಾದರೂ ಸಾಹೇಬರು ಗೌರ್ಮೆಂಟ್ ಗಾಡಿಯಲ್ಲಿ ಬಂದಿದ್ರು. ಅವರು ಎಲ್ಲ ಒಂದು 5-6 ಜನ ಒಂದೇ ಗಾಡಿಯಲ್ಲಿ ಬಂದಿದ್ರು ಸರ್. ಸರ್ ಈ ಕಡೆಲ್ಲ ಹೊಡೆದಿದ್ರು, ಮತ್ತು ಬೆಣ್ಣೆ ಈ ಕಡೆಲ್ಲ ಹೊಡೆದ್ರು ಫುಲ್ಲು. ಇಲ್ಲೆಲ್ಲ ಸ್ವಲ್ಪ ಇದಾಗಿದ್ದು. ಅದು ಎಲ್ಲಿ ಕೊಡಬೇಕು ಏನಂದ್ರೆ ನಮ್ಗೆ ಅಷ್ಟೊಂದು ನಮ್ಗೆ ಅದ್ರ ಬಗ್ಗೆ ನಮ್ಗೆ ಗೊತ್ತಿಲ್ಲ. ನಮಗೆ ಸ್ವಲ್ಪ ಭಯ ಜಾಸ್ತಿ. ಏನೋ ಸ್ವಲ್ಪ ಪೊಲೀಸರ ಹತ್ರ ಏನೋ ಮಾತಾಡ ಹೋದರೆ ನಮ್ಗೆ ಏನೋ ಸ್ವಲ್ಪ ನಮ್ಮನ್ನ ಸ್ವಲ್ಪ ಹೆಚ್ಚು ಕಡಿಮೆ ಮಾಡ್ತಾರೋ ಅನ್ನೋದು ನಮ್ಮ ಭಯ ನಮಗೆ. ಅದಕ್ಕೆ ನಮ್ಮ ಮನೆಯವ್ರನ್ನೇ ನಾವು ಇದು ಮಾಡಿದ್ದೀವಿ. ನಮ್ಮಣ್ಣ ಇವರು, ನಾವು ನೋಡ್ಕೊಂತೀವಿ, ನೀವು ಹೆದರಿಕೆ ಬೇಡ ಹಂಗಂತ ಹೇಳಿದರು. ಅದರಿಂದ ನಮ್ಮ ಮನೆಯವ್ರ ಹಿಂದೆ ನಾವು ಇದ್ದೀವಿ ಸರ್, ಅಷ್ಟೇ, ಬೇರೆ. ನಮ್ಮ ಹೆಸರು ಜಯಪ್ರಕಾಶ್ ಅವರು. ಇದು ವಿವಾದಿತ ಜಮೀನು. ಇವತ್ತು ನಾನು ಸತೀಶ್ರವರಲ್ಲಿ ಕೇಳೋದು ಏನಂತ ಹೇಳಿದ್ರೆ, ಈಗಾಗಲೇ ಸುಮಾರು 10 ವರ್ಷಗಳ ಹಿಂದ್ಗಡೆ ಪೊಲೀಸ್ ಮಹಾನಿರ್ದೇಶಕರು
ಮತ್ತು ಪೊಲೀಸ್ ಮಹಾನಿರೀಕ್ಷಕರು ಒಂದು ಸುತ್ತೋಲೆಯನ್ನು ಮಾಡಿಸಿದ್ದಾರೆ. ಪೊಲೀಸ್ ಇಲಾಖೆಯವರು ಯಾವ ಜಮೀನುಗಳಿಗೆ ನೀವು ಹೋಗಬೇಕಾದ್ರೆ ಆದೇಶ ಏನಾದರೂ ಇರಬೇಕು. ಆದೇಶ ಇಲ್ಲದಿದ್ದ ಜಮೀನಿಗೆ ನೀವು ಸಿವಿಲ್ ವ್ಯಾಜ್ಯಕ್ಕೆ ಪ್ರವೇಶ ಮಾಡಿದ್ರೆ ನಿಮ್ಮ ಮೇಲೆ ಕಾನೂನು ಪ್ರಕಾರ ಕ್ರಮವನ್ನು ಕೈಗೊಳ್ತೇನೆ, ಇಂಥ ಕಾನೂನು ಪ್ರಕಾರವನ್ನೇ ಕ್ರಮ ಕೈಗೊಳ್ತೇನೆ ಅಂತೇಳಿ ಸುತ್ತೋಲೆಯಲ್ಲಿ ಹೊರಡಿಸಿದ್ದಾರೆ. ಅದು ಇಡೀ ರಾಜ್ಯದ ಜನರಿಗೆ ಗೊತ್ತಿರ್ತಕ್ಕಂಥದ್ದು, ಇಡೀ ರಾಜ್ಯದಲ್ಲಿರ್ತಕ್ಕಂಥ ನಾವೆಲ್ಲ ಪೊಲೀಸ್ ಇಲಾಖೆಯವರಿಗೆ ಗೊತ್ತಿರ್ತಕ್ಕಂಥದ್ದು. ಅದ್ರ ಜೊತೆಗೇನೆ ಇತ್ತೀಚೆಗೆ ನಮ್ಮ ಉಚ್ಚ ನ್ಯಾಯಾಲಯದ ನ್ಯಾಯಾಧೀಶರುಗಳು ನೇರವಾಗಿ ಪೊಲೀಸರಿಗೆ ಚಾಟಿಯನ್ನು ಬೀಸಿದ್ದಾರೆ. ಇವತ್ತು ಬೆಂಗಳೂರಿನಲ್ಲಿರ್ತಕ್ಕಂಥ ಪೊಲೀಸ್ ಸ್ಟೇಷನ್ಗಳು ರಿಯಲ್ ಎಸ್ಟೇಟ್ ಸ್ಟೇಷನ್ಗಳಾಗಿದೆ ಅಂತೇಳಿ ಈ ರಾಜ್ಯದ ಉಚ್ಚ ನ್ಯಾಯಾಲಯದ ನ್ಯಾಯಾಧೀಶರಲ್ಲಿರ್ತಕ್ಕಂಥದ್ದು ಅದನ್ನು ನಾವು ಸಾಮಾಜಿಕ ಜಾಲತಾಣಗಳಲ್ಲಿ ನಾವು ನೋಡಿದ್ದೇವೆ, ಕೇಳಿದ್ದೇವೆ. ಅದೇ ಇದ್ರ ಪೂರಕವಾಗಿ ಇದು ಹೊಂದಿಕೊಂಡಂತೆ ಏನೋ 1ನೇ ತಾರೀಕು ಬಂದಿರತಕ್ಕಂಥ ನಮ್ಮ ACP ಅವರು ರಾತ್ರಿ 7 ಗಂಟೆ ಏನು ಪರಿಶೀಲನೆಯನ್ನು ಮಾಡಬೇಕು, ಆಯಿತು. ಈಗ ಏನೋ ಒಬ್ಬ ವ್ಯಕ್ತಿ ಬಂದಾದ ಮೇಲೆ, ಒಬ್ಬ ಅಧಿಕಾರಿ ಬಂದಾದ ಮೇಲೆ ನಾವು ವಿಡಿಯೋ ಮಾಡ್ತಕ್ಕಂಥದ್ದು ಕಾನೂನಲ್ಲಿ ಅವಕಾಶ ಇಲ್ವಾ? ಕಾನೂನಲ್ಲಿ ಅವಕಾಶ ಇಲ್ವಾ? ಫೋಟೋ ತೆಗೆಯುವಂಥದ್ದು ವಿಡಿಯೋ ಮಾಡೋಂಥದ್ದು ಅವಕಾಶ ಇಲ್ವಾ? ಇವತ್ತು ಉಚ್ಚ ನ್ಯಾಯಾಲಯದಲ್ಲಿ ಏನು ನ್ಯಾಯಾಲಯದಲ್ಲಿ ನಡೀತಾ ಇದೆ ಅದನ್ನು ಸಾಮಾಜಿಕ ಜಾಲತಾಣದಲ್ಲಿ ಹಾಕ್ತಾ ಇದ್ದಾರೆ. ಏನು ನ್ಯಾಯಾಧೀಶರು ತೀರ್ಪುಗಳನ್ನು ಮಾತಾಡ್ತಿದ್ದಾರೆ, ಏನು ವಾದ ಮತ್ತು ಪ್ರತಿವಾದಗಳು ನಡೀತಾ ಇದ್ದಾವೆ ಅದನ್ನು ಸಾಮಾಜಿಕ ಜಾಲತಾಣದಲ್ಲಿ ನೋಡ್ತಾ ಇದ್ದೀವಿ. ಈಗ ACP ಬಂದಿರತಕ್ಕಂಥದ್ದನ್ನು ಒಂದು ವಿಡಿಯೋ ಮಾಡೋದು ಅದು ಮಹತ್ ಅಪರಾಧನ. ಅದನ್ನು ಪಾಪ ಅದು ಯಾರೋ ಒಬ್ಬ ಜಯಪ್ರಕಾಶನ್ನ ಇಲ್ಲಿ ಅಂಗಡಿ ಹಾಕ್ಕೊಂಡು ವ್ಯಾಪಾರವನ್ನು ಮಾಡ್ತಾ ಇದ್ದಾನೆ. ಆತ ಕೊಟ್ಟಿರ್ತಕ್ಕಂಥ ಹರೀಶ್ ರೆಡ್ಡಿ ಮತ್ತು ಮುನ್ರಾಮ್ ರೆಡ್ಡಿ ಅವರು ಅವ್ರಿಗೆ ಹೇಳಿದ್ದಾರೆ, ಜಾಗ ಕೊಟ್ಟಿದ್ದಾರೆ, ಇಲ್ಲಿ ಯಾರಾದರೂ ಬಂದರೆ ನನಗೆ ಹೇಳಪ್ಪ ಅಂತ ಹೇಳಿದ್ದಾರೆ. ಆತ ಹೇಳಿದ್ದಾರೆ, ಒಂದು ವಿಡಿಯೋ ಮಾಡಿಕೊಡ್ತಾ ಇದ್ದಾರೆ. ಆತನನ್ನು ಕರ್ಕೊಂಡೋಗಿ ಅಲ್ಲೆಲ್ಲೋ PGನಲ್ಲಿ ಇಟ್ಕೊಂಡು ಆತನ್ನು ಹೊಡೆದು ಆತನ ಬಯಸಿರ್ತಕ್ಕಂಥದ್ದು ಇದು ಎಷ್ಟು ಮಾತ್ರ ಸರಿ? ಇದು ಪೊಲೀಸ್ ಇಲಾಖೆ ಮಾಡಿರ್ತಕ್ಕಂಥ ವಿಚಾರನಾ? ಇದು ಯಾವ ಕಾನೂನು ಚೌಕಟ್ಟಿನಲ್ಲಿ ಇದೆ ಅನ್ನುವಂಥದ್ದು ನನ್ನ ಪ್ರಶ್ನೆ. ನಾನು ಈ ಸಂದರ್ಭದಲ್ಲಿ ಯಾವುದೇ ವಿವಾದಿತ ಜಮೀನು ಪರವಾಗಿ ನಾನು ಇಲ್ಲ. ಇವತ್ತು ಜಮೀನು ಏನಿದೆ, ಜಮೀನನ್ನು ಕೋರ್ಟಲ್ಲಿ ನಡೀತಾ ಇದೆ, ಸಿವಿಲ್ ನ್ಯಾಯಾಲಯದಲ್ಲಿ ಮತ್ತು ಉಚ್ಚ ನ್ಯಾಯಾಲಯದಲ್ಲಿ ನಡೀತಾ ಇದೆ. ಆ ನ್ಯಾಯಾಲಯ ಯಾರಿಗೂ ತೀರ್ಪು ಕೊಡ್ತಾರೋ ಅವ್ರಿಗೆ ಅದಾಗಲಿ. ನಾನು ಹೇಳುವಂಥದ್ದು ಒಬ್ಬ ACP ಅವರು ಯಾವುದೇ ಪೊಲೀಸ್ ಸ್ಟೇಷನ್ ಅವರ ಸಿಬ್ಬಂದಿ ನಿಮ್ಮ ಜೊತೆಯಲ್ಲಿಲ್ಲ. ಒಬ್ಬ ಇಲ್ಲೆಲ್ಲೋ ಬಡವನನ್ನು ಅಂಗಡಿ ಹಾಕೊಡ್ತಕ್ಕಂಥ ಬಡವನನ್ನು ಹೋಗಿ ಹೊಡೆದು ಅದಕ್ಕೆ ಬಯಕ್ಸ್ ಹೋಗ್ತೋ ಇಷ್ಟು ಮಾತ್ರ ಸರಿ ಅನ್ನುವಂಥದ್ದು ನನ್ನ ಪ್ರಶ್ನೆ. ನಾನು ಇವತ್ತು ನಮ್ಮ ಬೆಂಗಳೂರಿನ ಪೊಲೀಸ್ ಆಯುಕ್ತರಾಗಿರ್ತಕ್ಕಂಥ ಸಿಮತ್ ಕುಮಾರ್ ಅವರನ್ನು ನಾನು ಒತ್ತಾಯ ಮಾಡೋದು ಏನಂತ ಹೇಳಿದ್ರೆ, ಏನು ಇವತ್ತು ಸಿವಿಲ್ ವ್ಯಾಜ್ಯಗಳಿಗೆ ಪೊಲೀಸರು ಇಂಟರ್ಫಿಯರ್ ಆಗಿ ಪ್ರವೇಶವನ್ನು ಮಾಡಿ ಅಲ್ಲಿರ್ತಕ್ಕಂಥ ಏನೋ ಒಂದು ಬಡವರು ಏನು ಕೇಸ್ಗಳು ಹಾಕೊಂಡಿದ್ದಾರೆ ಅವರ ಮೇಲೆ ದೌರ್ಜನ್ಯವನ್ನು ಮಾಡೋದನ್ನು ನಡೀತಾ ಇದೆ. ಇದನ್ನು ತನಿಖೆಯನ್ನು ಮಾಡಿ ಅವ್ರ ಬಗ್ಗೆ ಕ್ರಮವನ್ನು ಕೈಗೊಳ್ಳಬೇಕು. ಕ್ರಮವನ್ನು ಕೈಗೊಂಡು ಯಾರು ನೊಂದವರಿದ್ದಾರೆ, ಯಾರು ವಂಚಿತರಿದ್ದಾರೆ ಅವ್ರಿಗೆ ರಕ್ಷಣೆಯನ್ನು ನೀಡಬೇಕು. ರಕ್ಷಣೆ ನೀಡಲಿಲ್ಲ ಅಂತ ಹೇಳಿದ್ರೆ ಇಲ್ಲಿ ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ಅಪರಾಧಗಳು ನಡೆಯುವಂಥ ಸಾಧ್ಯತೆಗಳಿರ್ತವೆ. ಇಲ್ಲಿ ಬೇರೆ ಬೇರೆ ವ್ಯಕ್ತಿಗಳು ಬರ್ತಾರೆ, ಅಪರಿಚಿತ ವ್ಯಕ್ತಿಗಳು ಬರ್ತಾರೆ, ಮಾತಾಡ್ತಾರೆ. ಅದರಿಂದ ಇದಕ್ಕೆ ಯಾವುದೇ ರೀತಿಯಾದಂಥ ಅವಕಾಶವನ್ನು ಕೊಡಬಾರ್ದು. ಈಗಾಗಲೇ ತನಿಖೆ ಮಾಡಬೇಕಂತೇಳಿ ನಮ್ಮ ಗೃಹ ಇಲಾಖೆಯ ಸೆಕ್ರೆಟರಿ ಅವರನ್ನು ಭೇಟಿ ಮಾಡಿ ನಾವು ಮನವಿಯನ್ನು ಕೊಟ್ಟಿದ್ದೇವೆ. ಅವರು ತನಿಖೆ ಮಾಡ್ತಾರೆ. ತನಿಖೆ ಮಾಡಿ ಈ ರೀತಿ ದೌರ್ಜನ್ಯವನ್ನು ಮಾಡಿರ್ತಕ್ಕಂಥ ನಮ್ಮ ಎಲೆಕ್ಟ್ರಾನಿಕ್ ಸಿಟಿ ಉಪವಿಭಾಗದ ಉಪ ಆಯುಕ್ತರಾಗಿರ್ತಕ್ಕಂಥ ACP ಅವ್ರ ಮೇಲೆ ತನಿಖೆ ಮಾಡಿ ಅವ್ರ ಮೇಲೆ ಕ್ರಮವನ್ನು ಕೈಗೊಳ್ಳಬೇಕಂತೇಳಿ ಈ ಒಂದು ಪತ್ರಿಕಾಗೋಷ್ಠಿ ಮುಖಾಂತರ ನಾನು ಒತ್ತಾಯವನ್ನು ಮಾಡ್ತೇನೆ. ಪತ್ರಿಕಾಗೋಷ್ಠಿಯಲ್ಲಿ ಮುನಿರಾಮ ರೆಡ್ಡಿ, ಹರೀಶ್ ರೆಡ್ಡಿ, ಗೋವಿಂದರಾಜು, ಶಿವಶಂಕರ್ ಮತ್ತಿತರರ ಪದಾಧಿಕಾರಿಗಳು ಮತ್ತು ಸಂಘಟನಾ ಕಾರ್ಯಕರ್ತರು ಹಾಜರಿದ್ದರು.